DDO ರವರು ಅಧೀಕ್ಷಕರ ಲಾಗಿನ್ ಅನ್ನು ರಚಿಸಿ ಲಾಗಿನ್ ಐಡಿಯನ್ನು ಅಧೀಕ್ಷಕರಿಗೆ ಅಂದರೆ ಸೂಪರ್ಡೆಂಟ್ ರವರಿಗೆ ನೀಡುತ್ತಾರೆ. ಪ್ರಥಮ ಬಾರಿಗೆ ಲಾಗಿನ್ ಆಗುವಾಗ ಲಾಗಿನ್ ಐಡಿನೇ ಪಾಸ್ವರ್ಡ್ ಆಗಿರುತ್ತದೆ. ನಂತರ ಚೇಂಜ್ ಪಾಸ್ವರ್ಡ್ ಮೆನುನಲ್ಲಿ ಅವರು ತಮ್ಮ ಪಾಸ್ವರ್ಡ್ ಅನ್ನು ಬದಲಾಯಿಸಬಹುದು. ಡ್ಯಾಶ್ ಬೋರ್ಡ್ ಪರದೆಯ ಮೇಲೆ ಪ್ರದರ್ಶಿತವಾಗುತ್ತದೆ. ಸೂಪರ್ಡೆಂಟ್ ಅವರ ಪ್ರೊಫೈಲ್ ವಿವರಗಳನ್ನು ವೀಕ್ಷಿಸಬಹುದು. ಪರದೆಯ ಎಡಭಾಗದಲ್ಲಿ ಮೆನು ಬಟನ್ ಅನ್ನು ಕ್ಲಿಕ್ ಮಾಡಿ ಅವರಿಗೆ ಲಭ್ಯವಿರುವ ಮೆನು ಪ್ರದರ್ಶಿತವಾಗುತ್ತದೆ. ವಿಷಯ ನಿರ್ವಾಹಕರು ಫ್ರೀಸ್ ಮಾಡಿದ ESRಗಳು ಸೂಪರ್ಡೆಂಟ್ ಲಾಗಿನ್ಗೆ ವರ್ಗಾಯಿಸಲಾಗಿರುತ್ತದೆ. ಎಂಪ್ಲಾಯಿ ವೆರಿಫಿಕೇಶನ್ ಮೆನುವನ್ನು ಸೆಲೆಕ್ಟ್ ಮಾಡಿ ಎಂಪ್ಲಾಯಿ ವೆರಿಫಿಕೇಶನ್ ವಿಷಯ ನಿರ್ವಾಹಕರಿಗೆ ಮಾತ್ರ ESR ಅಲ್ಲಿ ಎಂಟ್ರೀಸ್ ಮಾಡಲಿಕ್ಕೆ ಅವಕಾಶವಿದೆ. ಸೂಪರ್ಡೆಂಟ್ ಮತ್ತು DDO ಇಬ್ಬರಿಗೂ ಸಹ ಯಾವ ಎಂಟ್ರೀಸ್ ಮಾಡಲಿಕ್ಕೂ ಅವಕಾಶವಿರುವುದಿಲ್ಲ. ಸೂಪರ್ಡೆಂಟ್ ವೆರಿಫಿಕೇಶನ್ ಮಾತ್ರ ಮಾಡಿ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆಗಿರುವ ESR ಕೇಸ್ ವರ್ಕರ್ಗೆ ಪುನಃ ವರ್ಗಾಯಿಸಲಾಗುತ್ತದೆ. ಅಪ್ರೂವ್ ಮಾಡಿರೋದು ಅವರು ಫ್ರೀಸ್ ಮಾಡಬಹುದು. ಸೊ ವಿಷಯ ನಿರ್ವಾಹಕರು ಫ್ರೀಸ್ ಮಾಡಿದ ESRಗಳು ಸೂಪರ್ಡೆಂಟ್ ಲಾಗಿನ್ಗೆ ವರ್ಗಾಯಿಸಲಾಗಿರುತ್ತದೆ. ಸೂಪರ್ಡೆಂಟ್ ಎಂಪ್ಲಾಯ್ ವೆರಿಫಿಕೇಶನ್ ಮೆನುವನ್ನು ಸೆಲೆಕ್ಟ್ ಮಾಡಿ ವಿಷಯ ನಿರ್ವಾಹಕರು ಫ್ರೀಸ್ ಮಾಡಿದ ESRಗಳ ಪಟ್ಟಿ ಇಲ್ಲಿ ಪ್ರದರ್ಶಿತವಾಗುತ್ತದೆ. ESR ವೆರಿಫಿಕೇಶನ್ ಮಾಡಲು ಬಯಸಿರುವಂತ KGID ಸಂಖ್ಯೆಯನ್ನ ನಮೂದಿಸಿ ಐಕಾನ್ ಅನ್ನ ESRನ ಭಾಗವಾರು ಪಟ್ಟಿಯು ಪ್ರದರ್ಶಿತವಾಗುತ್ತದೆ. ಕೆಳಗಡೆ ಫ್ರೀಸ್ ಬಟನ್ ಇರುತ್ತದೆ, ಅದು ಎನೇಬಲ್ ಆಗಿರಲ್ಲ. ಎಲ್ಲಾ ಉಪಭಾಗಗಳು ಪರಿಶೀಲನೆ ಆದ ನಂತರ ಫ್ರೀಸ್ ಬಟನ್ ಎನೇಬಲ್ ಆಗಿರುತ್ತೆ. ಪರಿಶೀಲನೆ ಮಾಡಬೇಕಾದ ಭಾಗವನ್ನು ಆಯ್ಕೆ ಮಾಡಿ ಪ್ರತಿ ನಮೂದುಗಳನ್ನು ಪರಿಶೀಲಿಸಿ ಸರಿ ಇದ್ದಲ್ಲಿ ಅದನ್ನು ಅನುಮೋದಿಸಬೇಕು. ನಮೂದುಗಳಲ್ಲಿ ಯಾವುದಾದ್ರೂ ದೋಷವಿದ್ದಲ್ಲಿ ಅದನ್ನು ತಿರಸ್ಕರಿಸಬಹುದು ಮತ್ತು ಕಾರಣವನ್ನು ನಮೂದಿಸಬೇಕು. ಪ್ರತಿ ನಮೂದನ್ನು ಕ್ರಾಸ್ ಚೆಕ್ ಮಾಡಿ ಎಲ್ಲವೂ ಸರಿ ಇದ್ದರೆ ಅಪ್ರೂವ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಅಪ್ರೂವ್ ಮಾಡಿದ್ದಲ್ಲಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂಬ ಸಂದೇಶವು ಪ್ರದರ್ಶಿತವಾಗುತ್ತದೆ. ಅಪ್ರೂವ್ ಮಾಡಿರುವ ಭಾಗದ ಎದುರು ಒಂದು ಗ್ರೀನ್ ಟಿಕ್ ಪ್ರದರ್ಶಿತವಾಗುತ್ತದೆ. ಒಂದು ವೇಳೆ ರಿಜೆಕ್ಟ್ ಮಾಡಿದ್ದಲ್ಲಿ ಆ ಭಾಗದ ಎದುರು ಒಂದು ರೆಡ್ ಇಂಟು ಟಿಕ್ ಪ್ರದರ್ಶಿತವಾಗುತ್ತದೆ. ಈ ರೀತಿ ಸೂಪರ್ಡೆಂಟ್ ಎಲ್ಲಾ ಉಪಭಾಗಗಳನ್ನು ಪರಿಶೀಲಿಸಿ ಅನುಮೋದಿಸಬೇಕು. ಸೂಪರ್ಡೆಂಟ್ ESRನ ಎಲ್ಲಾ ಭಾಗವನ್ನು ಪರಿಶೀಲಿಸಿ ಅನುಮೋದಿಸಿದ ನಂತರ ಪ್ರತಿ ಉಪಭಾಗದ ಪಕ್ಕದಲ್ಲಿ ಒಂದು ಗ್ರೀನ್ ಟಿಕ್ ಬರುತ್ತೆ. ಎಲ್ಲವೂ ಗ್ರೀನ್ ಟಿಕ್ ಬಂದಲ್ಲಿ ಫ್ರೀಸ್ ಬಟನ್ ಎನೇಬಲ್ ಆಗುತ್ತೆ. ಸೂಪರ್ಡೆಂಟ್ ಫ್ರೀಸ್ ಬಟನ್ ನ ಕ್ಲಿಕ್ ಮಾಡುವ ಮುಖಾಂತರ ESR ಅನ್ನ ಫ್ರೀಸ್ ಮಾಡಲಾಗುವುದು. ESR ಸೂಪರ್ಡೆಂಟ್ ಲಾಗಿನ್ ಇಂದ DDO ಲಾಗಿನ್ಗೆ ವರ್ಗಾಯಿಸಲಾಗುವುದು. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂಬ ಮೆಸೇಜ್ ಪ್ರದರ್ಶಿತವಾಗುತ್ತದೆ.